On and the bus go pip 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 all through the town. People on the bus go up and down all through the town. ಮತ್ತೇನ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತಿನ ಲಾಗಲ್ಲಿ ನಿಮಗೆ ಬ್ಯಾಂಗ್ಳೂರ್ ಟು ಸೊಲಾಪುರ್ ಮತ್ತು ಸೊಲಾಪುರಿಂದ ಪಂಡ್ರಾಪುರ್ ಟ್ರಿಪ್ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತೀನಿ. ನಾವು ಬ್ಯಾಂಗ್ಳೂರಿಂದ ಹಾಸನ ಸೊಲಾಪುರ್ ಟ್ರೈನ್ ಬುಕ್ ಮಾಡಿಕೊಂಡು ಸೊಲಾಪುರ್ಗೆ ಹೋಗಿದ್ದು. ಸೊ ಬ್ಯಾಂಗ್ಳೂರಿಂದ ಈ ಟ್ರೈನು ನೈಟು 9 ಗಂಟೆಗೆ ಬಿಡುತ್ತೆ. ಆಮೇಲೆ ಥ್ರೂ ಗುಲ್ಬರ್ಗ ಇದು ಸೊಲಾಪುರ್ ರೀಚ್ ಆಗುತ್ತೆ. ಸೊ ನಾವು ಇಲ್ಲಿ ಸೊಲಾಪುರ್ ರೀಚ್ ಆಗೋಷ್ಟಲ್ಲೇ ಬೆಳಗ್ಗೆ 8 ಆಯಿತು. ಸೊ ಸೊಲಾಪುರ್ ರೀಚ್ ಆದಮೇಲೆ ಅಲ್ಲಿ ನಮ್ಮ ದೊಡ್ಡಮ್ಮ ಅವ್ರ ಮನೆ ಇರೋದು. ನಾವು ಆ್ಯಕ್ಚುಲಿ ಫಂಕ್ಷನ್ಗಂತ ಹೋಗಿರೋದು, ಜವಳ ಕಾರ್ಯಕ್ರಮ ಇತ್ತು. ಸೊ ಅದರ ಸಲುವಾಗಿ ನಾವು ಸೊಲಾಪುರ್ಗೆ ಹೋಗಿದ್ದು. ಅಲ್ಲಿಂದ ನಾವು ಪಂಡ್ರಾಪುರ್ಗೆ ಸಹ ಹೋಗಿರೋದು. ಸೊ ಸೊಲಾಪುರ್ ರೀಚ್ ಆದಮೇಲೆ ನಾವೆಲ್ಲ ಫ್ರೆಶ್ ಆದಮೇಲೆ ನಾನು ಮುಂಚೆ ಹೇಳ್ದಂಗೆ ನಾವು ಫಂಕ್ಷನ್ಗಂತ ಹೋಗಿದ್ವಿ. ಸೊ ತುಂಬ ಜನ ಬಂದಿದ್ದರು ಮನೇಲಿ. ಅದಕ್ಕೋಸ್ಕರ ದೊಡ್ಡಮ್ಮ ಅವ್ರ ಮನೇಲಿ ಅವಲಕ್ಕಿನ ಮಾಡಿದರು. ಸೊ ನೋಡ್ತಾ ಇರ್ಬೋದು, ಮಹಾರಾಷ್ಟ್ರದ ಅವಲಕ್ಕಿ ಒಂಥರ ತುಂಬಾ ಫೇಮಸ್ಸು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಎಣ್ಣೆನ ಹಾಕಿಬಿಟ್ಟು ಅದರಲ್ಲಿ ಜೀರಿಗೆ, ಹಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಸೊಲಾಪುರದಲ್ಲಿ ಯೂಶ್ವಲಿ ಪೋಹ ಅಂತ ಹೇಳ್ಬಿಟ್ಟು ತುಂಬಾ ಫೇಮಸ್ ಇದು ರೆಸಿಪಿ. ಸೊ ಇದು ಜಾಸ್ತಿ ಜನಕ್ಕೆ ಮಾಡಬೇಕಾಗಿರೋದು ಸಲುವಾಗಿ ಗ್ಯಾಸ್ ಸ್ಟವ್ ಎಲ್ಲ ಹೊರಗಡೆ ಇಟ್ಬಿಟ್ಟು ಅವಲಕ್ಕಿನ ಮಾಡ್ತಾ ಇರೋದು. ಸೊ ನೋಡ್ತಾ ಇರ್ಬೋದು, ಇದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಿರೋದು ಸಲುವಾಗಿ ಸೊ ಹೊರಗಡೆ ಇಟ್ಬಿಟ್ಟು ಅಡುಗೆನ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು, ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಬ್ರೌನ್ ಕಲರ್ ಆದಮೇಲೆ ಸೊ ಅವಲಕ್ಕಿ ಜೊತೆನೇ ನಿಂಬೆಹಣ್ಣು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಗ್ಗರಣೆಗೆ ಹಾಕಿಬಿಟ್ಟು ಅವಲಕ್ಕಿ ರೆಡಿ ಆಯಿತು. ನಾವು ಬೆಳಗ್ಗೆ ಟಿಫನ್ ಎಲ್ಲ ಮಾಡಿಕೊಂಡು ಅದೇ ದಿನವೇ ಅರೌಂಡು 11 ಹಾಗೆ ನಾವು ಸೊಲಾಪುರಿಂದ ಪಂಡ್ರಾಪುರಕ್ಕೆ ಹೊರಟ್ವಿ. ನಾವು ಕ್ರಷರಲ್ಲಿ 12 to 15 ಮೆಂಬರ್ಸ್ ನಾವು ಹೋಗಿರೋದು ಪಂಡ್ರಾಪುರಕ್ಕೆ. ಸೊ ನೋಡ್ತಾ ಇರ್ಬೋದು, ಪಾಪು ನಾನು ಹೇಳ್ದಂಗೆ ಫಂಕ್ಷನ್ಗಂತ ಹೋಗಿರೋದು. 2 ಪಾಪು ಅಣ್ಣನ ಮಕ್ಕಳದು ಜವಳ ಕಾರ್ಯಕ್ರಮ ಇತ್ತು. ಆದಮೇಲೆ ನಮ್ಮ ಅತ್ತೆಗೆ ಹೂ ಎರೆಯೋ ಶಾಸ್ತ್ರ ಅಂತೂ ಮಾಡಿದ್ರು. ಸೊ ನಾವು ಪಂಡ್ರಾಪುರಕ್ಕೆ ರೀಚ್ ಆಗೋಷ್ಟರಲ್ಲಿ 1 ಆಯಿತು. ಸೊ ಅಲ್ಲಿ ಹೋದ್ಮೇಲೆ ಪಂಡ್ರಾಪುರ ಅಂದರೆ ಫಸ್ಟ್ ನೆನಪಾಗೋದು ಪಾಂಡುರಂಗ ಸ್ವಾಮಿ ಮತ್ತು ರುಕ್ಮಿಣಿ ದೇವಿ. ಸೊ ನಾವಿಲ್ಲಿ ಪಂಡ್ರಾಪುರಕ್ಕೆ ಹೋಗಿದ್ದು ಸಂಡೇ ಆಗಿತ್ತು. ಸೊ ನೆಕ್ಸ್ಟ್ ಡೇ ಏಕಾದಶಿ ಇತ್ತು. ಸೊ ಪಾಂಡುರಂಗಂಗೆ ಗಂಧ ಅಂದರೆ ತುಂಬಾ ಇಷ್ಟ. ಸೊ ನಾವೆಲ್ಲರೂ ಪಾಂಡುರಂಗಂದು ಗಂಧ ಎಲ್ಲ ಹಚ್ಕೊಂಡ್ಬಿಟ್ಟು ದರ್ಶನಕ್ಕೆ ಅಂತ ಹೊರಟ್ವಿ. ಸೊ ಅಲ್ಲಿ ನಮ್ಮ ದೊಡ್ಡಪ್ಪ ಅವ್ರ ಇನ್ಫ್ಲೂಯೆನ್ಸಿಂದ ನಮ್ಮ ದರ್ಶನ ಬೇಗನೆ ಆಯಿತು. ಹಾಫ್ ಆನ್ ಅವರಲ್ಲಿ ದರ್ಶನ ಆಯಿತು. ಎಸ್ಪೆಷಲಿ ಇಲ್ಲಿ ಪಾಂಡುರಂಗಂದು 2 ಟೈಪ್ ಆಫ್ ದರ್ಶನ ಇರುತ್ತೆ, ಮುಖ ದರ್ಶನ ಮತ್ತು ಪಾದ ದರ್ಶನ ಅಂತ ಹೇಳ್ಬಿಟ್ಟು. ನಮ್ಮದು ಬಂದುಬಿಟ್ಟು ಪಾದ ದರ್ಶನ ಆಯಿತು. ತುಂಬಾ ಖುಷಿ ಆಯಿತು ದರ್ಶನ ಎಲ್ಲ ಆಗಿದ್ದು ನೋಡಿದ್ರೆ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ನೋಡ್ತಿರ್ಬೋದು, ಅಣ್ಣ ವೈನಿ ಅವ್ರದ್ದು ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ. ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿದ್ದು ಮೂರ್ತಿನ ಪರ್ಚೇಸ್ ಮಾಡಿದ್ವಿ. ಸುಂದರತೆ ಧ್ಯಾನ್ ಲಭೆ ವಿಟೇವರಿ. ಸೊ ಈ ಕ್ಯೂಟ್ ಆದಂಥ ಪಾಂಡುರಂಗ ಮತ್ತು ರುಕ್ಮಿಣಿ ನಮ್ಮ ಮನೆಗೆ ಬಂದಿದ್ದಾರೆ. ನಾವು ಪಂಡ್ರಾಪುರಕ್ಕೆ ಹೋದಾಗ ಇದನ್ನು ತೊಗೊಂಡು ಬಂದ್ವಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಪಾಂಡುರಂಗನ ದರ್ಶನ ಮಾಡಿಕೊಂಡು ರಿಟರ್ನ್ ಸೊಲಾಪುರ್ಗೆ ಹೋದ್ವಿ. ಆವತ್ತು ಈವ್ನಿಂಗ್ ನಾವು ಸುಪ್ರಜಾ ಪಾವ್ ಬಜ್ಜಿ ಸಂಜೆ 5:30 6 ಗಂಟೆಗೆ ಇದು ಓಪನ್ ಆಗೋದು. ಸುಪ್ರಜಾ ಪಾವ್ ಬಜ್ಜಿ ತುಂಬಾ ಫೇಮಸ್ಸು. ನೀವು ಮಹಾರಾಷ್ಟ್ರ ಅಥವಾ ಸೊಲಾಪುರಲ್ಲಿದ್ದರೆ ಇದನ್ನು ಖಂಡಿತವಾಗಿ ಟೇಸ್ಟ್ ಮಾಡಿ, ತುಂಬಾ ಫೇಮಸ್ ಆ್ಯಕ್ಚುಲಿ. ಸೊ ನೋಡ್ತಾ ಇರ್ಬೋದು, ಅದಲ್ಲೆಲ್ಲ ಪಾವ್ ಬಜ್ಜಿ ತಿನ್ಕೊಂಡ್ಬಿಟ್ಟು ನಾವು ಕುಂದಾ ಚಾ ಅಂತ ಇನ್ನೊಂದು ಫೇಮಸ್ ಸ್ಪಾಟ್ ಇತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ನಾರ್ಮಲ್ ಟೀ ಕುಡಿತಾ ಇರ್ತೀವಿ. ಬಟ್ ಇಲ್ಲಿ ಫೇಮಸ್ ವಿಶೇಷತೆ ಏನಂದರೆ ಕುಂದಾನ ಬಂದುಬಿಟ್ಟು ಟೀಯಲ್ಲಿ ಹಾಕ್ಬಿಟ್ಟು ಕೊಡ್ತಾರೆ. ಸೊ ಅದಕ್ಕೆ ಕುಂದಾ ಟೀ ಅಂತ ಹೇಳ್ತಾರೆ. ಸೊ ಅದನ್ನು ಕುಡ್ಕೊಂಡ್ಬಿಟ್ಟು ಮತ್ತು ನಾವು ಅಲ್ಲಿ ಸೊಲಾಪುರದ್ದು ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು, ಶಿವಯೋಗಿ ಸಿದ್ದರಾಮೇಶ್ವರ ಟೆಂಪಲ್ ಅಂತ ಇದೆ. ಸೊಲಾಪುರಲ್ಲಿರುವಂಥ ಫೇಮಸ್ ಟೆಂಪಲ್ ಇದು. ಸೊ ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡ್ವಿ. ಸಂಜೆ ಹೋಗಿದ್ವಿ ನಾವು 7 ಅಥವಾ 7:30 ಆಗಿತ್ತು ಅನಿಸುತ್ತೆ ಹೋಗೋಷ್ಟಲ್ಲೇ. ಸೊ ಅಲ್ಲಿದ್ದು ಆರ್ಕಿಟೆಕ್ಚರ್ ತುಂಬಾ ಚೆನ್ನಾಗಿದೆ. ಸೊ ನೀವು ಯಾವತ್ತಾದರೂ ಸೊಲಾಪುರಲ್ಲಿದ್ದರೆ ಈ ದೇವರ ದರ್ಶನ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲೂ ನಮಗೆ ಪಾಂಡುರಂಗ ವಿಠಲನ ದರ್ಶನ ಆಯಿತು ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿ. ಸೊ ನೋಡ್ತಾ ಇರ್ಬೋದು, ನೈಟ್ ವ್ಯೂ ತುಂಬಾ ಚೆನ್ನಾಗಿ ತುಂಬಾ ಪ್ಲೆಸೆಂಟಾಗಿತ್ತು. ಕೆರೆ ಇದೆ, ಸುತ್ತಲೂ ಕೆರೆದ ಮಧ್ಯ ಟೆಂಪಲ್ ಇರೋದು. ಸೊ ನಾವಲ್ಲಿ
ಎಲ್ಲರೂ ದರ್ಶನ ಮಾಡ್ಕೊಂಡ್ಬಿಟ್ಟು ಮನೆಗೆ ಹೋಗೋಷ್ಟರಲ್ಲಿ ನೈಟು 8:30 9 ಆಯಿತು. ಸೊ ನೈಟ್ ವ್ಯೂ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಡೇ ಮೀನ್ಸ್ ಸಂಡೇ ಬಂದುಬಿಟ್ಟು ನಾನು ಮುಂಚೆನೇ ಹೇಳ್ದಂಗೆ ಹೂ ಎರೆಯೋ ಶಾಸ್ತ್ರ ಅಂತ ಹೇಳಿದೆ. ಸೊ ಹೂ ಎರೆಯೋ ಶಾಸ್ತ್ರ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ, ನಾನು ಹೇಳ್ದಂಗೆ ಇಬ್ಬರದು ಅಣ್ಣನ ಮಕ್ಕಳದು ಜವಳ ಇತ್ತು. ಸೊ ಅವ್ರಿಗೆ ಅಜ್ಜಿ ಆಗಬೇಕು. ಮೀನ್ಸ್ ನಮ್ಮ ಅತ್ತೆ ಬಂದುಬಿಟ್ಟು ಆ 2 ಚಿಕ್ಕ ಮಕ್ಕಳು ನಮ್ಮ ಅತ್ತೆಗೆ ಮರಿ ಮೊಮ್ಮಕ್ಕಳಾಗಬೇಕು. ಸೊ ಒಂದು ಶಾಸ್ತ್ರ ನಮ್ಮ ಸೈಡ್ ಏನಂದರೆ, ಯಾರಾದರೂ ಏಜ್ ಆದವರು ಅವರು ಮೊಮ್ಮಕ್ಕಳು ಅಲ್ಲ ಮರಿ ಮೊಮ್ಮಕ್ಕಳು ಕಂಡ್ರೆ ಅವ್ರಿಗೆ ಈ ಹೂ ಎರೆಯೋ ಶಾಸ್ತ್ರ ಮಾಡ್ತಾರೆ. ಸೊ ನೋಡ್ತಾ ಇರ್ಬೋದು. ಸೊ ನಮ್ಮ ಅತ್ತೆ ಮತ್ತು ಪಾಪುನ ಕೂರಿಸ್ಕೊಂಡ್ಬಿಟ್ಟು ಅದರಲ್ಲಿ ಹೂ ಮತ್ತು ಬಂಗಾರ ಬೆಳ್ಳಿದು ಹೂ ಹಾಕ್ಬಿಟ್ಟು ಅವ್ರ ಮೇಲೆ ಎರಿತಾರೆ. ಸೊ ನೋಡ್ತಾ ಇರ್ಬೋದು, 2 ಮಕ್ಕಳಿಗೂ ಸೇರಿಸ್ಕೊಂಡ್ಬಿಟ್ಟು ಅತ್ತೆ ಮೇಲೆ ಹೂ ಎರೆಯಿದ್ರು. ಸೊ ಅದೇ ದಿನ ಮಧ್ಯಾಹ್ನ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ನಾವು ಮಧ್ಯಾಹ್ನದ ಹೊತ್ತು ಸಿದ್ದರಾಮೇಶ್ವರ ಟೆಂಪಲ್ಗೆ ಪುನಃ ಬಂದ್ವಿ ನಾವು. ಸೊ ಇದು ಮಾರ್ನಿಂಗ್ ವ್ಯೂ ನೋಡ್ತಾ ಇರ್ಬೋದು. ಸೊ ನೈಟ್ ತೋರಿಸ್ದೆ ಅಲ್ವಾ, ಸೇಮ್ ಟೆಂಪಲ್ಗೆ ನಾವು ಮತ್ತೆ ಬಂದಿರೋದು ನೆಕ್ಸ್ಟ್ ಡೇ. ಸೊ ನನ್ನ ಕಸಿನ್ಸ್ ಅದೇ ಎಲ್ಲರೂ ನಾವು ಸಿದ್ದರಾಮೇಶ್ವರ ಟೆಂಪಲ್ ದರ್ಶನ ಮಾಡಿಕೊಂಡು ಅವತ್ತು ನೈಟು ನಮ್ಮದು ರಿಟರ್ನ್ ಬ್ಯಾಕ್ ಟು ಬ್ಯಾಂಗ್ಳೂರು ಟ್ರೈನ್ ಬುಕ್ ಮಾಡಿದ್ವಿ ಸೊಲ್ಲಾಪುರ ಸ್ಟೇಷನಿಂದ. ಸೊ ನೋಡ್ತಾ ಇರ್ಬೋದು, ನಮ್ಮ ಟ್ರೈನ್ ಬಂದುಬಿಟ್ಟು ಬಸವ ಎಕ್ಸ್ಪ್ರೆಸ್ ಅಂತ ಹೇಳಿಬಿಟ್ಟು ಇದು ಬಾಗಲಕೋಟಿಂದ ಮೈಸೂರಿಗೆ ಹೋಗೋದು. ಸೊ ಈ ಟ್ರೈನು ಸೊಲ್ಲಾಪುರಿಂದ 7:30ಗೆ ಇತ್ತು. ಸೊ ಅಲ್ಲಿಂದ ನಾವು ಬ್ಯಾಂಗ್ಳೂರಿಗೆ ಹೊರಟ್ವಿ ರಿಟರ್ನ್. ಹೋಪ್ ನಿಮಗೆ ಈ ವ್ಲಾಗಲ್ಲಿ ನಾನು ಬ್ಯಾಂಗ್ಳೂರು ಟು ಸೊಲ್ಲಾಪುರ ಟ್ರಿಪ್ ಹೇಗಿತ್ತು ಅಂತ ತೋರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಅಲ್ಲಿ ಪಂಡ್ರಾಪುರ ದರ್ಶನ ನಮ್ದು ಯಾವ ಥರ ಆಯಿತು ಅಂದ್ಕೊಂಡು. ಸೊ ಟ್ರೈನ್ ಹತ್ತಿದ್ವಿ. ಆಮೇಲೆ ನಮ್ಮ ದೊಡ್ಡಮ್ಮ ಅವರು ಊಟ ಕಟ್ಟಿದ್ರು. ನಾವು ಊಟ ಮಾಡ್ಕೊಂಡ್ಬಿಟ್ಟು ರಿಟರ್ನ್ ಬ್ಯಾಂಗ್ಳೂರಿಗೆ ಹೊರಟ್ವಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.